ಅಧ್ಯಯನ KAS ಗ್ರೂಪು, PSC, ESC, PC, FDA, SDA, ED ಅಥವಾ DED, TET ಆ್ಯಂಡ್ CET ಎಕ್ಸಾಮ್ಗೆ ಮತ್ತು ಇನ್ನಿತರ ಪರೀಕ್ಷೆಗಳಿಗೆ ಅದಕ್ಕೆ ಮಾದರಿ ಪ್ರಶ್ನೋತ್ತರನ ನೋಡೋಣ ಬನ್ನಿ. ಮೊನ್ನೆ ಕ್ವಶನ್ನು, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿಗೆ ಸಂಬಂಧಿಸಿದಂತೆ ಪಟ್ಟಿ 1, ಪಟ್ಟಿ 2 ಸರಿಯಾಗಿ ಹೊಂದಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಆಮೇಲೆ ಪಟ್ಟಿ 1ರಲ್ಲಿ ವಿಮಾನ ನಿಲ್ದಾಣ, ಪಟ್ಟಿ 2ರಲ್ಲಿ ಇರುವ ಸ್ಥಳ ಇದೆ. ಮೊದಲನೇದಕ್ಕೆ ಸುಭಾಷ್ ಚಂದ್ರ ಬೋಸ್ ಅಂತಿದೆ, ಅದಕ್ಕೆ ಉತ್ತರ ಕೋಲ್ಕತ್ತಾ ಅಂತೇಳಿ. ಬೇರೆ ಒಂದನೇದು ಅದಕ್ಕೆ. ಆಮೇಲೆ ಛತ್ರಪತಿ ಶಿವಾಜಿ ಸಾಂತಾಕ್ರೂಜ್, ಅದಕ್ಕೆ ಮುಂಬೈ ಉತ್ತರ, ಇದಕ್ಕೆ ಮುಂಬೈ. ಆಮೇಲೆ ಗೋಪಿನಾಥ ಬಾರ್ದೋಳಿ, ಅದು 4ನೇದು ಗುವಾಹಟಿ ಅಂಥೇಳಿ, ಇದು ಸಿ. ಆಮೇಲೆ 4ನೇದು ಸರ್ದಾರ್ ವಲ್ಲಭಾಯ್ ಪಟೇಲ್, ಅದಕ್ಕೆ ಉತ್ತರ ಅಹಮದಾಬಾದು, ಇದು ಉತ್ತರ. ಅದು ಸಂಕೇತಗಳು ಅಂತ ಕೊಟ್ಟಿದ್ದಾರೆ, ಇದರಲ್ಲಿ ಯಾವುದು ಸರಿ ಇದೆ ಅಂತ ನೋಡಿ. ಇದರಲ್ಲಿ ಯಾವ್ದು ಸರಿ ಇದೆ ಅಂದರೆ ಇದು 4ನೇದು, ಇದು ಸರಿ ಇದೆ. ಓಕೆ. ಆಮೇಲೆ 2ನೇ ಕ್ವಶನ್ನು, ಯುರೇನಸ್ ಗ್ರಹದ ಕುರಿತು ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳಿದ್ದಾರೆ. ಹೇಳಿಕೆ 1, 1781ರಲ್ಲಿ ವಿಲಿಯಂ ಹರ್ಷನ್ ಎಂಬುವನು ಈ ಗ್ರಹವನ್ನು ಕಂಡುಹಿಡಿದನು. ಹೇಳಿಕೆ 2, ದೂರದರ್ಶಕದಿಂದ ಪತ್ತೆಯಾದ ಮೊದಲ ಗ್ರಹ ಇದಾಗಿದೆ ಅಂತ ಆಯ್ಕೆ ಕೊಟ್ಟಿದ್ದಾರೆ. ಅದರಲ್ಲಿ 1ನೇದು ಸರಿ, 2ನೇ ತಪ್ಪು, 1ನೇ ತಪ್ಪು, 2ನೇ ಸರಿ, 1ನೇ ಸರಿ, 2ನೇ ಸರಿ, 1ನೇ ತಪ್ಪು, 2ನೇ ಸರಿ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಉತ್ತರ ಏನಾಗುತ್ತೆ ಅಂದರೆ 1ನೇದು ಸರಿ, 2 ಸರಿ, 2 ಕೂಡ ಸರಿನೇ ಉತ್ತರ, ಸಿ ಅದಕ್ಕೆ ಆನ್ಸರು. ಆಮೇಲೆ ಈ ಹೇಳಿಕೆಗಳನ್ನು ಗಮನಿಸಿ ಸಂಕೇತವನ್ನು ಆಧರಿಸಿ ಸಂಯುಕ್ತಗಳನ್ನು ಹುಡುಕಿ ಅಂತ ಹೇಳಿದ್ದಾರೆ. ಭಾರತವು ಒಟ್ಟು 32,87,263 ಚದರ ಕಿಲೋಮೀಟರ್ ಭೌಗೋಳಿಕ ವಿಸ್ತೀರ್ಣ ಹೊಂದಿದೆ. ಪಾಕಿಸ್ತಾನ ಅಫ್ಘಾನಿಸ್ತಾನ ಗಡಿಯನ್ನು ಡ್ಯೂರಾಂಡ್ ರೇಖೆ ಎನ್ನಲಾಗುವುದು. ಭಾರತದ ಒಟ್ಟು ಕರಾವಳಿಯ ಉದ್ದ 7,516 ಕಿಲೋಮೀಟರ್, ಅಂದರೆ 7,516 ಕಿಲೋಮೀಟರ್ ಆಗುತ್ತೆ. ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಗಡಿ ರೇಖೆ ಹೆಸರು ಮ್ಯಾಕ್-ಮೋಹನ್ ರೇಖೆ. ಸಂಕೇತಗಳು ಕೊಟ್ಟಿದ್ದಾರೆ. A, B ಮತ್ತು C ಸರಿ, A, B ಮತ್ತು D ಸರಿ, A, C ಮತ್ತು D ಸರಿ, ಮೇಲಿನ ಎಲ್ಲವೂ ಸರಿ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಮೊದಲನೇದು A ಮತ್ತು B ಸರಿ, A ಮತ್ತು B ಮತ್ತು Cನೂ ಸರಿ ಅಂತ, ಈ 3 ಸರಿ. ಆಮೇಲೆ 4ನೇದು, ವಿಸ್ತೀರ್ಣದಲ್ಲಿ ಭಾರತವು ವಿಶ್ವದಲ್ಲಿ ಎಷ್ಟನೇ ಸ್ಥಾನ ಹೊಂದಿದೆ? 5ನೇದ, 6ನೇದ, 7ನೇದ, 8ನೇದ? ಅದು ಉತ್ತರ ಯಾವುದಂದರೆ 7ನೇ ಸ್ಥಾನ ಹೊಂದಿದೆ. ಇದು 2ನೇದು 7ನೇ ಸ್ಥಾನ ಹೊಂದಿದೆ. ಆಮೇಲೆ 5ನೇದು, ಈ ಕೆಳಗಿನ ಯಾವ ನದಿಯನ್ನು ಅಸ್ಸಾಂ ಕಣ್ಣೀರಿನ ನದಿ ಎಂದು ಕರೆಯುತ್ತಾರೆ? ಯಾವ ನದಿಯನ್ನು ಕರೀತಾರೆ? ಕೋಸಿನ, ಸಟ್ಲೇಜ್ನ, ಬ್ರಹ್ಮಪುತ್ರನ, ದಾಮೋದರನ? ಯಾವುದಾಗುತ್ತೆ? ಬ್ರಹ್ಮಪುತ್ರ ಆಗುತ್ತೆ ಉತ್ತರ. ಓಕೆ. ದ ಕ್ಲಾಸಿಕ್ KS-IPS ಸ್ಟಡಿ ಸರ್ಕಲ್ ಹಾಗೂ ಸರ್ದಾರ್ ಸ್ಫೂರ್ತಿ ದಿನಪತ್ರಿಕೆ ಧಾರವಾಡದವರು PAS, PSI, OPD, SDA ತರಬೇತಿನೂ ಕೊಡ್ತಾರೆ. ಓಕೆ. ಇದು
1132 ನೋಡೋಣ ಇದನ್ನ. ದಟ್ಟ ಪಟ್ಟಕದಲ್ಲಿರುವ ಸ್ಮಾರಕಗಳ ಗುಂಪನ್ನು ನಿರ್ಮಿಸಿದವರು ಯಾರು? ಚೋಳ ರಾಜರ ಅಥವಾ ಪಲ್ಲವ ರಾಜರ, ಚಾಲುಕ್ಯ ರಾಜರ, ಚೇರ ರಾಜರ? ಅದಕ್ಕೆ ಉತ್ತರ ಏನಂದರೆ ಸಿ, ಚಾಲುಕ್ಯ ರಾಜರು. ಇದು ಚಾಲುಕ್ಯ ರಾಜರು. ಆಮೇಲೆ ನ್ಯಾಯಯುತ ಮಾರುಕಟ್ಟೆ ಮೌಲ್ಯಕ್ಕಿಂತ ಕಡಿಮೆ ಬೆಲೆ ಇದೆ ಎಂದು ನಂಬುವ ವಿದೇಶ ಆಮದಿನ ಮೇಲೆ ದೇಶೀಯ ಸರ್ಕಾರ ವಿಧಿಸುವ ರಕ್ಷಣಾತ್ಮಕ ಸುಂಕ ಯಾವುದು? ಅದಕ್ಕೆ ಆ್ಯಂಟಿ ಡಂಪಿಂಗ್ ಡ್ಯೂಟಿ ಅಂತ ಆಗುತ್ತೆ ಉತ್ತರ. ಆಮೇಲೆ ಯಾವ ಕಣಿವೆಯನ್ನು ಭಾರತದ ಲಿಟಲ್ ಚಿಕ್ಕ ಟಿಬೆಟ್ ಎಂದು ಕರೆಯಲಾಗುತ್ತದೆ? ಸ್ಥಿತಿ ಕಣಿವೆ, ಮೌಂಟ್ ಅಬು, ಆರಕ್ ಕಣಿವೆ, ಗ್ಯಾಂಗ್ ಅಂತ ಹೇಳಿದ್ದಾರೆ. ಅದು ಉತ್ತರ ಸ್ಥಿತಿ ಕಣಿವೆ ಅಂತ ಆಗುತ್ತೆ ಉತ್ತರ. ಆಮೇಲೆ ಇನ್ನೊಂದು, ಈ ಕೆಳಗಿನ ಯಾವ ಧಾತುವನ್ನು ಕಂಡುಹಿಡಿದಕ್ಕಾಗಿ 1911ರಲ್ಲಿ ಮೇರಿ ಕ್ಯೂರಿಯವರಿಗೆ ರಸಾಯನಶಾಸ್ತ್ರಜ್ಞರ ನೊಬೆಲ್ ಪ್ರಶಸ್ತಿ ನೀಡಲಾಯಿತು ಅಂತ ಹೇಳಿದ್ದಾರೆ. ಅದಕ್ಕೆ ಉತ್ತರ ಬಿ, ರೇಡಿಯಂ ಅಂತ ಆಗುತ್ತೆ. ಇದು 1902ರ ರ್ಯಾಲಿ ಆಯೋಗದ ಉದ್ದೇಶವೇನು? ಅದಕ್ಕೆ ಉತ್ತರ ವಿಶ್ವವಿದ್ಯಾಲಯ ನಿರೀಕ್ಷೆಗಳು, ಅದು ಉತ್ತರ. ಆಮೇಲೆ ನ್ಯೂಕ್ಲಿಯಸ್ನಲ್ಲಿ ಈ ಕೆಳಗಿನ ಯಾವ ವಿಕಿರಣವು ಹುಟ್ಟಿಕೊಳ್ಳುತ್ತದೆ? ಆಲ್ಫಾನ, ಬೀಟಾನ, ಗಾಮನ, ಕ್ಷಕಿರಣನ? ಅದಕ್ಕೆ ಕ್ಷಕಿರಣಗಳು ಆಗುತ್ತೆ ಉತ್ತರ. ಕಿಲ್ಕರ್ ಕಾರ್ಯಪಡೆಯ ಶಿಫಾರಸುಗಳು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ವಿದ್ಯುತ್ ವಲಯದಲ್ಲಿನ ಸುಧಾರಣೆಗಳು, ತೆರಿಗೆ ಸುಧಾರಣೆಗಳಿಗೆ, ಸಾರ್ವಜನಿಕ ವಲಯದ ಸಂಸ್ಥೆಗಳ ವರ್ಗೀಕರಣಕ್ಕಾಗಿ ಮಾರ್ಗಸೂಚಿಗಳು, RBI ಹೆಚ್ಚುವರಿಯ ಸರ್ಕಾರಕ್ಕೆ ವರ್ಗಾಯಿಸುವ ಮಾರ್ಗಸೂಚಿ. ಇದಕ್ಕೆ ಬಿ ಉತ್ತರ ಆಗುತ್ತೆ, ತೆರಿಗೆ ಸುಧಾರಣೆಗಳಿಗೆ ಅಂತ. ಆಮೇಲೆ 1930 ಇದು ಹಣಕಾಸಿನ ಜವಾಬ್ದಾರಿ ಮತ್ತು ಬಜೆಟ್ ನಿರ್ವಹಣಾ FRBM ಕಾಯ್ದೆಯು ಯಾವ ವರ್ಷದಲ್ಲಿ ಅನುಮೋದಿಸಲಾಗಿದೆ? 2003, 2004, 2005, 2000 ಅಂತಿದೆ. ಅದಕ್ಕೆ ಉತ್ತರ ಎ, 2003 ಹುಟ್ಟಿದ ವರ್ಷ. ಆಮೇಲೆ ಸತಿ ನಿರ್ಮೂಲನೆಯನ್ನು ಈ ಕೆಳಗಿನ ಯಾವ ಸಂಘಟನೆಯು ವಿರೋಧಿಸಿತು? ದೇವ ಸಮಾಜ, ಸೇವಾ ಸದನ, ಧರ್ಮಸಭಾ, ಬ್ರಹ್ಮ ಸಮಾಜ? ಇದಕ್ಕೆ ಸಿ, ಧರ್ಮಸಭಾ ಅಂತ ಉತ್ತರ ಆಗುತ್ತೆ. ಓಕೆ ಫ್ರೆಂಡ್ಸ್, ಇದು ನಿಮಗೆ ಅರ್ಥ ಆದರೆ ಪ್ಲೀಸ್ ಕಾಮೆಂಟ್ ಮಾಡಿ. ಮುಂದೆ ನಾವು ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಪ್ಲೀಸ್ 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 ಸಪೋರ್ಟ್ ಮಾಡಿ ಪ್ಲೀಸ್. ಧನ್ಯವಾದಗಳು.